ನಿಮ್ಮ ಕೈಗಳ ಚರ್ಮ ನಿಸ್ತೇಜವಾಗಿ ಅಂದವನ್ನು ಕಳ್ಕೊಂಡು ಹೊಳಪನ್ನು ಕಳ್ಕೊಂಡು ನಿಮಗೆ ಒಂದು ರೀತಿ ಅಸಹ್ಯ ಅನಿಸ್ತಾ ಇದೆಯಾ? ಆ ಥರ ಇದ್ದರೆ ನಿಮ್ಮ ಕೈಗಳಿಗೆ ಒಂದು ಅದ್ಭುತವಾದ ಸ್ಕ್ರಬ್ ಮಾಡೋದು ಹೇಗೆ ಅಂತಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕೈ ಪಳಪಳ ಅಂತೇಳಿ ಹೊಳಿತದೆ, ಹಾಗೆಯೇ ನಿಮ್ಮ ಕೈಯ ಸೌಂದರ್ಯ ಇನ್ನೂ ವೃದ್ಧಿಸ್ತದೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಟ್ರೈ ಮಾಡಿ. ತುಂಬ ಸಿಂಪಲ್ ಮತ್ತು ಈಸಿಯಾದಂತಹ ಮೆಥಡ್. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಮುಖಕ್ಕೆ ಕೊಟ್ಟಷ್ಟು ಇಂಪಾರ್ಟೆನ್ಸ್ನ ನಮ್ಮ ಕೈಗಳಿಗೆ ನಾವು ಕೊಡಲ್ಲ. ನಮ್ಮ ಕೈ ಕೆಲವೊಮ್ಮೆ ಏನಾಗ್ತದೆ, ತುಂಬ ಡ್ರೈ ಆಗಿ ಸ್ಕಿನ್ ಅದರ ಅಂದವನ್ನೇ ಕಳ್ಕೊಂಡಿರ್ತದೆ, ಏನೋ ಒಂದು ರೀತಿ ವಿಚಿತ್ರ ಆಗಿ ಕಾಣಿಸ್ತಾ ಇರ್ತದೆ. ಆದರೆ ಮುಖದ ಬಗ್ಗೆ ನಾವು ತುಂಬ ಕಾಳಜಿ ವಹಿಸ್ತೇವೆ, ಬೇರೆ ಬೇರೆ ಕ್ರೀಮ್ಗಳನ್ನ ಹಚ್ತೇವೆ, ಈ ರೀತಿ ಏನೇನೋ ಮಾಡಿ ನಮ್ಮ ಮುಖ ಚೆನ್ನಾಗಿರಬೇಕು ಅಂತಕೊಂಡು ಬಹಳಷ್ಟು ಪ್ರಯತ್ನ ಪಡ್ತೇವೆ. ಆದರೆ ಕೈಗಳನ್ನ ತುಂಬ ನೆಗ್ಲೆಕ್ಟ್ ಮಾಡ್ತೇವೆ. ನಿಮಗೆ ಇವತ್ತು ನಾನು ನಮ್ಮ ಕೈಗಳನ್ನ ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಒಂದು ಸ್ಕ್ರಬ್ಬನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಸ್ಕ್ರಬ್ ಮಾಡಿ ಆದಮೇಲೆ ಇನ್ನೊಂದು ಮಾಯ್ಶ್ಚರೈಸರ್ನ ಕೂಡ ನಾವು ಹಚ್ಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ವಿವರಿಸ್ತಾ ಇದ್ದೇನೆ. ಈ ಸ್ಕ್ರಬ್ಬನ್ನು ಮಾಡ್ಕೊಳ್ಳಿ ನಮ್ಗೆ ಬೇಕಿರೋದು ಕೇವಲ ಮೂರೇ ಇಂಗ್ರೀಡಿಯೆಂಟ್ಸು. ಈ ಮೂರು ಇಂಗ್ರೀಡಿಯೆಂಟ್ಸು ಸಾಮಾನ್ಯವಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹದ್ದೇ. ನಿಮಗೆ ಇಲ್ಲಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಕಾಫಿ ಪುಡಿ, ನಂತರ ಹಾಲಿನ ಕೆನೆ ಬೇಕಾಗ್ತದೆ, ಹಾಗೆಯೇ ಸಕ್ಕರೆ ಬೇಕಾಗ್ತದೆ. ಸಕ್ಕರೆ, ಕಾಫಿ ಪುಡಿ ಮತ್ತು ಹಾಲಿನ ಕೆನೆ. ಹಾಲಿದ್ದಿದ್ರೆ ಒಂದು ಕಾಫಿ ಮಾಡ್ಕೊಂಡು ಕುಡಿಬೋದಿತ್ತು ಅನಿಸ್ತದಲ್ಲ ನಿಮಗೀಗ. ಈಗ ಕಾಫಿ ಮಾಡೋದು ಬೇಡ, ಈ ಸ್ಕ್ರಬ್ಬನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ. ತುಂಬ ಸಿಂಪಲ್ ಮತ್ತು ಈಸಿ ಆದಂತಹ ಮೆಥಡ್. ಎಲ್ಲರೂ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಬೌಲನ್ನ ತಗೊಳ್ಳಿ. ಬೌಲಿಗೆ 1 ಚಮಚದಷ್ಟು ಹಾಲಿನ ಕೆನೆಯನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡ್ರಿನ ಹಾಕ್ಕೊಳ್ಬೇಕು. ನಂತರ ಅರ್ಧ ಚಮಚದಷ್ಟು ಸಕ್ಕರೆನ ಇದಕ್ಕೆ ಹಾಕ್ಕೊಳ್ಬೇಕು ನಾವು. ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಕ್ರಬ್ಬನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸಕ್ಕರೆ ಇರ್ತದಲ್ಲ, ಈ ಸಕ್ಕರೆ ಸಂಪೂರ್ಣ ಕರಗುವಷ್ಟು ನೀವು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಉಳಿಬೇಕಂದ್ರೆ 75% ಸಕ್ಕರೆ ಕರಗಬೇಕು ಮತ್ತು ಸ್ವಲ್ಪ ಚಿಕ್ಕ ಕಾಳು ಉಳ್ಕೊಂಡಿರಬೇಕು. ಅಲ್ಲಿವರೆಗೆ ನೀವು ಇದನ್ನು ಮಿಕ್ಸ್ ಮಾಡಿದರೆ ಸಾಕಾಗ್ತದೆ. ಈಗ ನೀವು ಇದನ್ನು ನಿಮ್ಮ ಕೈಗಳಿಗೆ ಹಚ್ಚಿ ಚೆನ್ನಾಗಿ ಸ್ಕ್ರಬ್ ಮಾಡ್ಬೋದು. ಒಂದು 5-6 ಮಿನಿಟ್ ಚೆನ್ನಾಗಿ ಸ್ಕ್ರಬ್ ಮಾಡಿ, ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ಕ್ಲೀನಾಗಿ ತೊಳೆದು ಬಿಡಿ ಸಾಕು. ತೊಳೆದು ಒರೆಸಿ ನೀವು ತೊಳ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗ್ತದೆ ಅದರ ಎಫೆಕ್ಟ್ ಯಾವ ರೀತಿ ಇರ್ತದೆ ಅಂತೇಳಿ. ನಿಮ್ಮ ಕೈ ತುಂಬ ಸಾಫ್ಟ್ ಆಗಿರ್ತದೆ, ಅದ್ರ ಜೊತೆಗೆ ಸ್ವಲ್ಪ ಶೈನಿಂಗ್ ಕೂಡ ಬಂದಿರ್ತದೆ. ಯಾಕಂದರೆ ನಿಮ್ಮ ಕೈಯಲ್ಲಿರುವಂಥ ಡೆಡ್ ಸ್ಕಿನ್ ಏನಿದೆ ಅದು ಸಂಪೂರ್ಣವಾಗಿ ಕ್ಲೀನ್ ಆಗಿರ್ತದೆ. ಹಾಗಾಗಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನೊಂದು ಕೆಲಸ ಮಾಡ್ಬೋದು ನೀವು, ಈ ಥರ ಮಾಡಿ ಸ್ಕ್ರಬ್ ಮಾಡಿ ಕೈನ ಕ್ಲೀನಾಗಿ ತೊಳ್ಕೊಂಡ ಮೇಲೆ ಸ್ವಲ್ಪ ತುಪ್ಪನ ಕೂಡ ನಿಮ್ಮ ಕೈಗೆ ಹಚ್ಕೊಳ್ಬೋದು. ಹಚ್ಕೊಂಡು ನೀವು ತೊಳಿಬೇಕಾಗಿಲ್ಲ, ಒಂದು 2 ಮಿನಿಟ್ ಚೆನ್ನಾಗಿ ಹಾಕಿ ತಿಕ್ಕೊಳ್ಳಿ ಸಾಕು. ತಿಕ್ಕಿ ಆದಮೇಲೆ ಹಾಗೆ ಬಿಟ್ಬಿಡಿ. ಒಂದು 10 ನಿಮಿಷ ಆಗುವಾಗ ಅದು ಸಂಪೂರ್ಣವಾಗಿ ಎವಾಪರೇಟ್ ಆಗಿ ಹೋಗಿಬಿಡ್ತದೆ. ನಿಮ್ಮ ಕೈ ಇನ್ನೂ ಸ್ಮೂತ್ ಆಗ್ತದೆ ಮತ್ತು ಶೈನಿಂಗ್ ಬರ್ತದೆ. ಇದನ್ನು ನೀವು ದಿನ ಬಿಟ್ಟು ದಿನ ಮಾಡ್ಬೋದು. ಅಂದರೆ 2 ದಿನಕ್ಕೆ ಒಂದು ಸರಿ ಮಾಡ್ಬೋದು. ಇಲ್ಲ ಅಂತೇಳಿದರೆ ಅಟ್ಲೀಸ್ಟ್ ವಾರದಲ್ಲಿ 2 ಸರಿ ಈ ಥರ ಮಾಡ್ತಾ ಬನ್ನಿ ಸಾಕು. ನಿಮ್ಮ ಕೈಯ ಸೌಂದರ್ಯ ಜಾಸ್ತಿ ಆಗ್ತದೆ, ತುಂಬ ಶೈನಿಂಗ್ ಕೂಡ ಬರ್ತದೆ. ಹಾಗೆಯೇ ನೀವು ಕಾಲಿಗೆ ಬೇಕಾದ್ರೂ ಇದನ್ನು ಹಚ್ಕೊಳ್ಬೋದು, ಕಾಲು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ನೀವು ಹಾಲಿನ ಕೆನೆ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಅಂದರೆ 1.5 ಸ್ಪೂನ್ ಬೇಕಾದ್ರೂ ಹಾಲಿನ ಕೆನೆ ಹಾಕ್ಕೊಳ್ಬೋದು. ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ನೋಡಿದ್ರಲ್ಲ, ಎಲ್ರಿಗೂ ಒಂದು ಅತ್ಯುತ್ತಮವಾದಂತಹ ಸುಲಭವಾದಂತಹ ಸ್ಕ್ರಬ್ಬನ್ನು ಮಾಡೋದು ಹೇಗೆ ಅಂತ ನಾನು ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.